ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಯಾವ ವಿಷಯದ ಬಗ್ಗೆ ತಿಳಿಸಕ್ಕೆ ಬಂದಿದ್ದೀನಿ ಅಂತಂದರೆ, ಇನ್ಫಿನಿಕ್ಸ್ ಕಂಪ್ನಿಯ ಒಂದು ಫೋನ್ನ ಲಾಂಚ್ ಮಾಡಿದ್ದಾರೆ. ಆ ಫೋನ್ನ ಒಂದು ರಿವ್ಯೂನ ತಿಳಿಸೋಣ ಅಂತ ಇವತ್ತು ಬಂದಿದ್ದೀನಿ. ನಡೆದು ನಮ್ಮ ವಿಡಿಯೋನ ಶುರು ಮಾಡೋಣ. ಇನ್ಫಿನಿಕ್ಸ್ ಕಂಪ್ನಿಯವರು ಲಾಂಚ್ ಮಾಡಿರುವ ಇನ್ಫಿನಿಕ್ಸ್ ನೋಟ್ 40 Pro 5G ವಿಂಟೇಜ್ 326 8GB ರ್ಯಾಮ್ ವೇರಿಯಂಟ್. ಈ ಫೋನ್ನ ಇವತ್ತು ಫುಲ್ ರಿವ್ಯೂ ಮತ್ತು ಇದನ್ನು ನೀವು ಪರ್ಚೇಸ್ ಮಾಡ್ಬೋದಾ, ಬೆಸ್ಟ್ ಆಪ್ಷನ್ ಏನು ಅಂತ ನಾನು ಟೋಟಲಾಗಿ ತಿಳಿಸ್ಕೊಡ್ತೀನಿ. ನಡೀರಿ, ಇಂಟ್ರೆಸ್ಟಿಂಗ್ ಆಗಿದ್ದರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಆಲ್ ಇನ್ ಒನ್ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ, ಬೆಲ್ಲೈಕನನ್ನು ಹಾಲ್ನಲ್ಲಿ ಹಾಕೋದನ್ನು ಮರಿಬೇಡಿ. ಇದರ ವಿಡಿಯೋ ಮುಂದೆ ಬರ್ತಾ ಇರ್ತದೆ. ನಡೀರಿ, ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲಾಗಿ ಈ ಫೋನ್ನ ಡಿಸೈನ್ ಅಂತ ಬಂದಾಗ ನೀವು ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ನಲ್ಲಿ ನಿಮಗೆ 3 ಕ್ಯಾಮ್ರಾ ಜೊತೆಗೆ ಮತ್ತು ಒಂದು ಫ್ಲ್ಯಾಶ್ ಲೈಟ್ನ ಜೊತೆಗೆ ಈ ಫೋನ್ ಬರ್ತದೆ. ಮತ್ತು ಬ್ಯಾಕ್ ಸೈಡು ಲೆದರ್ ಫಿನಿಶ್ನ ಒಂದು ಟಚ್ ಜೊತೆಗೆ ಈ ಫೋನ್ ಬ್ಯಾಕ್ ಇದೆ. ಫ್ರಂಟ್ನಲ್ಲಿ ಡಿಸ್ಪ್ಲೇ ನಿಮಗೆ ಪಂಚೋಲ್ ಕ್ಯಾಮ್ರಾ ಜೊತೆಗೆ ಸಿಗ್ತದೆ. ಈ ಫೋನ್ನ ಮೇನ್ ಫೀಚರ್ಸ್ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಕಲರ್ ಅಂತ ನೋಡಿದಾಗ ನಿಮಗೆ ಟೈಟಾನ್ ಅಂತ ಒಂದು ವೇರಿಯಂಟು, ಈ ಕಲರ್ ಕೂಡ ಸಿಗ್ತದೆ ಮತ್ತು ಗ್ರೀನ್ ಕಲರ್ ಕೂಡ ಸಿಗ್ತದೆ. ಈ 2 ಕಲರ್ ವೇರಿಯಂಟ್ನಲ್ಲಿ ಫೋನ್ ಇದೆ, ನೀವು ನೋಡ್ತಾ ಇರ್ಬೋದು. ಇದರ ಪ್ರೈಸ್ ಅಂತ ಬಂದಾಗ ನಿಮಗೆ ನೋಡಿ, ಇವತ್ತಿನ ಡಿಸ್ಕೌಂಟ್ ಪ್ರಕಾರ 21% ಡಿಸ್ಕೌಂಟ್ ಪ್ರಕಾರ 21,999 ರೂಪಾಯಿಗೆ ಡಿಸ್ಕೌಂಟ್ ಜೊತೆಗೆ ಈ ಫೋನ್ ಸಿಗ್ತದೆ ಇವತ್ತು. ನೀವು ನೋಡ್ತಾ ಇರ್ಬೋದು. 6 ಮಂತ್ನ EMI ಕಟ್ತೀನಿ ಅಂತಂದರೆ ನೀವು ಪರ್ ಮಂತ್ಗೆ 3,667 ರೂಪಾಯಿ ಕಟ್ಟಿ ನೀವು ಮುಖಾಂತರ EMI ಮುಖಾಂತರ ನೀವು ತಗೋಬೋದು. ಅಂದರೆ HDFC ಕ್ರೆಡಿಟ್ ಕಾರ್ಡ್ ಇದ್ದವರು, ಓಕೆನಾ. ಈ ಫೋನ್ನಲ್ಲಿ ಕ್ಯಾನ್ಸಲೇಷನ್ ಟಿಲ್ ಔಟ್ ಫಾರ್ ಡೆಲಿವರಿ ಆಪ್ಷನ್ ಕೂಡ ಇದೆ. 7 days ಸರ್ವಿಸ್ ಸೆಂಟರ್ ರಿಪ್ಲೇಸ್ಮೆಂಟ್ ಇದೆ ಮತ್ತು ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇದೆ. ಇನ್ಫಿನಿಕ್ಸ್ ಅವರು 1 year ವಾರಂಟಿ ಆನ್ ಹ್ಯಾಂಡ್ಸೆಟ್ ಮತ್ತು 6 month ವಾರಂಟಿ ಆನ್ ಆಕ್ಸೆಸರೀಸ್ ಸಿಗುತ್ತೆ. ಇದು ಪರ್ಚೇಸಿಂಗ್ ಆಯಿತು. ಇದರಲ್ಲಿ ಮೇನ್ ಫೀಚರ್ಸ್ ಹೈಲೈಟ್ಸ್ ಅಂತ ನಾನು ಹೇಳ್ತಾ ಹೋಗ್ತೇನೆ. ಇದರಲ್ಲಿ ನಿಮಗೆ ರ್ಯಾಮ್ ಅಂತ ಬಂದಾಗ 8GB ರ್ಯಾಮ್ ಸಿಗ್ತದೆ. ಸ್ಟೋರೇಜ್ ಅಂತ ಬಂದಾಗ 256 GB ಸ್ಟೋರೇಜ್ ಸಿಗ್ತದೆ. ಪ್ರೊಸೆಸರ್ ಟೈಪ್ ಬಂದು ನಿಮಗೆ MediaTek Dimensity 720 ಆಕ್ಟಾ ಕೋರ್ 2.2 GHz ಒಂದು ಪ್ರೊಸೆಸರ್ ಸಿಗ್ತದೆ. ಇದರಲ್ಲಿ ರೇರ್ ಕ್ಯಾಮ್ರಾ ಅಂತ ಬಂದಾಗ 108 ಮೆಗಾಪಿಕ್ಸೆಲ್ನ OIS ಕ್ಯಾಮ್ರಾ ಸಿಗ್ತದೆ. ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರುವ ಕ್ಯಾಮ್ರಾ ಸಿಗ್ತದೆ. +2 ಮೆಗಾಪಿಕ್ಸೆಲ್ +2 ಮೆಗಾಪಿಕ್ಸೆಲ್ನ 2 ಕ್ಯಾಮ್ರಾ ಸಿಗ್ತದೆ. ಫ್ರಂಟ್ನಲ್ಲಿ ನಿಮಗೆ 32 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಸಿಗ್ತದೆ. ಡಿಸ್ಪ್ಲೇ ಅಂತ ಬಂದಾಗ ಮತ್ತು ಸೈಜ್ ಅಂತ ಬಂದಾಗ ನಿಮಗೆ 6.78 ಇಂಚಿನ ಫುಲ್ HD + 8DPS ಕರ್ವ್ಡ್ AMOLED ಡಿಸ್ಪ್ಲೇ ಸಿಗ್ತದೆ. ಬ್ಯಾಟ್ರಿ ಕೆಪಾಸಿಟಿ ಅಂತ ಬಂದಾಗ ನಿಮಗೆ 5000 mAh ಒಂದು ಬ್ಯಾಟ್ರಿ ಸಿಗ್ತದೆ. ನೆಟ್ವರ್ಕ್ ಟೈಪ್ ಅಂತ ಬಂದಾಗ 5G ಸಪೋರ್ಟ್ ಮಾಡ್ತದೆ. ಡ್ಯುಯಲ್ ಸಿಮ್ ಇದೆ. ಇದರಲ್ಲಿ ನಿಮಗೆ ಮ್ಯಾಗ್ನೆಟಿಕ್ TPU ಸಿಗ್ತದೆ. ಮ್ಯಾಗ್ನೆಟಿಕ್ ಮ್ಯಾಕ್ ಚಾರ್ಜರ್ ಪವರ್ ಬ್ಯಾಂಕ್ ಕೂಡ ಸಿಗ್ತದೆ. ನಿಮಗೆ ಒಂದು 3000ರಿಂದ 4000 mAh ಪವರ್ ಬ್ಯಾಂಕ್ ಸಿಗ್ತದೆ. ಸಿಮ್ ಎಜೆಕ್ಟರ್ ಪಿನ್ ಸಿಗ್ತದೆ ಮತ್ತು TPU ಕೇಸು ಮತ್ತು ಟೆಂಪರ್ ಗ್ಲಾಸ್ ಎಲ್ಲ ಸಿಗ್ತದೆ. ನೀವು ನೋಡ್ತಾ ಇರ್ಬೋದು. ಸ್ಕ್ರೀನ್ನಲ್ಲಿ ನಾನು ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ, ಎಲ್ಲನೂ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಚಾರ್ಜರಿಂಗ್ ವೈರು ಎಲ್ಲ ರೀತಿ ನಿಮಗೆ ಸಿಗ್ತದೆ. ಇದರಲ್ಲಿ ನಿಮಗೆ ಲೋ ಟೆಂಪ್ರೇಚರ್ 5 ಡಿಗ್ರಿ ಆಗ್ತದೆ. ಅಂದರೆ ಚಾರ್ಜಿಂಗ್ನಲ್ಲಿ ಹಾಕಿದಾಗ ಇದ್ರ ಒಳ್ಳೆ ಕೂಲಿಂಗ್ ಪ್ರೊಸೆಸಿಂಗ್ ಇರೋದ್ರಿಂದ 5 ಡಿಗ್ರಿ ಕಮ್ಮಿ ಆಗ್ತದೆ ಚಾರ್ಜ್ ಹಾಕಬೇಕಾದ್ರೂ, ಜಾಸ್ತಿ ಹೀಟ್ ಆಗಲ್ಲ. ಸ್ಮಾರ್ಟ್ ಚಾರ್ಜ್ 50 ವ್ಯಾಟ್ನಲ್ಲಿ ನಿಮಗೆ 24 ನಿಮಿಷದಲ್ಲಿ ಚಾರ್ಜಿಂಗ್. ಸ್ಮಾರ್ಟ್ ಅಂದರೆ 26 ನಿಮಿಷದಲ್ಲಿ ಇದಾಗುತ್ತೆ. ಹೈಪರ್ ಚಾರ್ಜ್ನಲ್ಲಿ ನಿಮಗೆ 19 ನಿಮಿಷದಲ್ಲಿ ಬ್ಯಾಟ್ರಿ ಫುಲ್ ಆಗ್ತದೆ ಅಂತ ಹೇಳಲಾಗಿದೆ ಕಂಪ್ನಿ. ಇದು MediaTekನ Dimensity 720 2.2 GHz ಒಂದು ಆಕ್ಟಾ ಕೋರ್ ಪ್ರೊಸೆಸರ್ ಇದೆ. ಮತ್ತು ಇದರಲ್ಲಿ MediaTek ಅವರು ಯೂಸ್ ಮಾಡಿರೋವಂಥ ಒಂದು ಬಹಳ ಒಳ್ಳೆಯ ಪ್ರೊಸೆಸರ್ ಇದಾಗಿರ್ತದೆ. ಓಕೆನಾ. ಮೇನ್ ಹೈಲೈಟ್ ಏನಂತಂದರೆ, ಈ ಫೋನನ್ನು ನೀವು ಆರಾಮಾಗಿ 22,000 ಬಜೆಟ್ನಲ್ಲಿ ಒಂದು ವೈರ್ಲೆಸ್ ಚಾರ್ಜಿಂಗ್ ಫೋನ್ ಮೊಟ್ಟ ಮೊದಲ ಬಾರಿಗೆ ಇನ್ಫಿನಿಕ್ಸ್ ಕಂಪ್ನಿಯವರು ಅವರ ಫೋನ್ ಆಗಿರ್ತದೆ. ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ. 22,000ಕ್ಕೆ ನಿಮಗೆ ಇದು ಭಾಳ ಬಜೆಟ್ ಫೋನ್ ಆಗಿರ್ತದೆ. ಓಕೆನಾ.
ಲುಕ್ ಕೂಡ ಬಹಳ ಒಳ್ಳೆಯದಾಗಿದೆ. ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದೆ, 50 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗು. ಓಕೆ, ಡಿಸೈನು ಭಾಳ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಈ ರೀತಿ ಡಿಸೈನ್ ಕಂಡು ಬರ್ತದೆ. ಮತ್ತು ಇದರಲ್ಲಿ ನಿಮಗೆ ರಿವರ್ಸ್ ಚಾರ್ಜಿಂಗ್, ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಪ್ಷನ್ ಇದೆ. ಓಕೆನಾ. ಮೇಯ್ನಾಗಿ ಇದರಲ್ಲಿ ಡೆಡಿಕೇಟೆಡ್ ಮ್ಯಾನೇಜ್ಮೆಂಟ್ಗಾಗಿ X1 ಚೀತಾ ಪ್ರೊಸೆಸರ್ ಕೂಡ ಇದೆ ಇದರಲ್ಲಿ. ಅಂದರೆ ಪರ್ಫಾರ್ಮೆನ್ಸ್ ಅಂತಲೇ ರೆಡಿ ಮಾಡುವ X1 ಚೀತಾ ಪ್ರೊಸೆಸರ್ ಇದೆ ಇದರಲ್ಲಿ. ಅಂದರೆ ಇನ್ಫಿನಿಕ್ಸ್ ಅವರೇ ಪ್ರೊಡಕ್ಷನ್ ಮಾಡಿರೋ ಒಂದು ಚೀತಾ ಪ್ರೊಸೆಸರ್ ಆಗಿರುತ್ತೆ. ಅಂದರೆ ಪರ್ಫಾರ್ಮೆನ್ಸ್ಗೋಸ್ಕರ ಮಾಡಿರೋ ಪ್ರೊಸೆಸರು. ಅಂದರೆ ಆಲ್ಮೋಸ್ಟ್ ಇದನ್ನೆಲ್ಲ ನೋಡೋ ಮುಖಾಂತರ ಈ ಫೋನ್ನ ಪರ್ಚೇಸ್ ಮಾಡ್ಬೋದು ಅಂತಾರೆ. ಅಂದರೆ ಧಾರಾಳವಾಗಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಓಕೆ, ಇದರಲ್ಲಿ ಇಷ್ಟೇ ಇವತ್ತಿನ ಇದು ಮೇನ್ ಫೀಚರ್ಸು ಹೇಳ್ತೀನಿ ನೋಡಿ. ಡುವಲ್ ಸ್ಪೀಕರು ಬೈ JBL ಇದೆ, JBL ಡುವಲ್ ಸ್ಪೀಕರು. X ಆಕ್ಸಿಸ್ನ ಲೀನಿಯರ್ ವೈಬ್ರೇಷನ್ ಇದೆ, 11 ಲೇಯರ್ನ ಕೂಲಿಂಗ್ ಇದೆ, 725G ಲೇಯರ್ ಇದೆ, IP53 ಸ್ಪ್ಲಾಶ್ ಪ್ರೂಫ್ ಇದರಲ್ಲಿದೆ, 120Hz 3D AMOLED ಕರ್ವ್ ಡಿಸ್ಪ್ಲೇ ಇದೆ, AI ಫ್ಲಕ್ಸ್ ಅಸಿಸ್ಟೆಂಟ್ ಕೂಡ ಇದೆ ಇದರಲ್ಲಿ. ಚೀತಾ ಪ್ರೊಸೆಸರ್ ಇದೆ. ಟೋಟಲ್ ಆಗಿ ಇದು ಬಹಳ ಒಳ್ಳೆಯ ಒಂದು ಫೋನ್ ಆಗಿರ್ತದೆ. ಧಾರಾಳವಾಗಿ ನೀವು ಪರ್ಚೇಸ್ ಮಾಡ್ಬೋದು. ಇದೊಂದು ಇವತ್ತಿನ ಚಿಕ್ಕ ಫೋನ್ನ ಒಂದು ರಿವ್ಯೂ, ಅಂದರೆ ಈ ಫೋನ್ನ ಒಂದು ರಿವ್ಯೂ ಆಗಿರುತ್ತೆ, ಚಿಕ್ಕ ವಿಡಿಯೋ. ಇಷ್ಟವಾಗಿದ್ದಲ್ಲಿ ಆಲ್ ಇನ್ ಒನ್ ಟೆಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಆಲಿನ ಮತ್ತು ಬೆಲ್ ಐಕನ್ನ ಹಾಲ್ನಲ್ಲಿ ಹಾಕೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.